ಈಗ ನೋಡಿ ನಾವು ಎಲ್ಲಿಗೂ ಹೋಗಬೇಕು ಅಂತೇಳಿ ತಲೆ ಬಾಚ್ಕೊಂಡು ಎಷ್ಟು ನೀಟಾಗಿ ಹೋಗಿರ್ತೀವಿ, ಆದರೆ ಈ ಥರ ಬೈಕಲ್ಲಿ ಕೂತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಹೇಗಾಗಿರುತ್ತೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ ಇವಾಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ. ಕೂದಲನ್ನು ಸರಿ ಮಾಡ್ಕೊಳೋದ್ರಲ್ಲೇ ಜೀವನ ಆಯಿತು. ನನ್ನ ಜೊತೆ ಇದ್ರೆ ಹಿಂಗ ಮಜಾ ಮಾಡ್ಬೋದು ನೋಡಿ. ನಾವೊಂದು ಹಾರೋಗಿಲ್ಲಲ್ಲ, ಅದೇ ನಮ್ಮ ಪುಣ್ಯ. ನನ್ನ ತಮ್ಮ ಬೈಕ್ ಹೊಡಿಯೋದ್ರಲ್ಲಿ ನೋಡಿ ನೋಡಿ ಹಿಂದ್ಗಡೆ ಕೂತ್ಕೊಂಡಿದ್ದೀನಿ. ನನ್ನ ಪರಿಸ್ಥಿತಿ ಹೇಗಾಗಿದೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಿವ್ಯಾ ಪವಿತ್ರ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಿಮ್ಮ ಹೆಚ್ಚು ಸಬ್ಸ್ಕ್ರೈಬಿಂದ ಇನ್ನೂ ನಮಗೆ ವೀಡಿಯೋಸ್ನ ಮಾಡೋದಕ್ಕೆ ಆಸಕ್ತಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪೆಟ್ರೋಲ್ ಬಂಕಿಗೆ ಹೋದ್ವಿ, ಹಾಗೆ ಪೆಟ್ರೋಲ್ ತುಂಬಿಸ್ಕೊಳಕ್ಕೆ ತುಂಬಿಸಿ ನೆಕ್ಸ್ಟು ಮತ್ತೊಂದು ವಿಷಯ ಏನಪ್ಪ ಅಂದರೆ, ಎಲ್ಲರ ತಲೆಯಲ್ಲ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ನಾವು ಸ್ಪೀಡಾಗಿ ಹೋಗಿ ಏನು ಸಾಧನೆ ಮಾಡಬೇಕು ಹೇಳಿ? ನಿಧಾನ ಹೋದರೆ ಏನು ತೊಂದರೆ ಆಗುತ್ತೆ ಅಲ್ವಾ? ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಅದರಿಂದ ಏನಾದ್ರು ಪ್ರಪಂಚ ಮುಳುಗಡೆ ಆಗುತ್ತೆ ಹೇಳಿ? ಆದಷ್ಟು ನಿಧಾನ ಹೋಗಿ ದಯವಿಟ್ಟು. ಯಾಕಂದರೆ ನಮ್ಮನ್ನೇ ನಂಬ್ಕೊಂಡಿರೋ ಜೀವಗಳು ಮನೇಲಿ ಇರ್ತಾರೆ. ಅವರು ಲೈಫ್ ಲಾಂಗ್ ನಮಗೋಸ್ಕರ ಕೊರಗೋದು ಬೇಡ ಅಲ್ವಾ? ಈಗ ನೋಡಿ, ಎದುರುಗಡೆ ದನ ಕರ ಎಲ್ಲ ಬರ್ತಾ ಇರ್ತವೆ. ಅವಕ್ಕೇನು ಗೊತ್ತಿರುತ್ತೆ ಇಲ್ಲಿ ಬರಬೇಕು, ಇಲ್ಲಿ ಹೋಗಬಾರ್ದು, ಈ ಥರ ವೆಹಿಕಲ್ ಬರ್ತಾ ಇದೆ ಅಂತೇಳಿ? ಪಾಪ ಅವು ಮೂಕ ಪ್ರಾಣಿ, ಏನೂ ಗೊತ್ತಾಗೋದಿಲ್ಲ. ನಮಗೆಲ್ಲ ಗೊತ್ತಿದ್ರು ನಾವು ತಪ್ಪು ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ಅದು ದೇವರು ಕೂಡ ಮೆಚ್ಚೋದಿಲ್ಲ. ಆ ಫ್ಯಾಷನಿಂದ ಒಬ್ರ ಜೀವನೇ ಹೋಗ್ಬಿಡುತ್ತೆ. ಯೋಚನೆ ಮಾಡಿ. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೆ. ಯಾಕಂದರೆ ನಮ್ಮೂರಿಂದ ಪಕ್ಕದೂರಲ್ಲೇ ರೀಸೆಂಟಾಗಿ ಒಬ್ಬ ಹುಡುಗ ತೀರೋದ. ಇದೇ ಬೈಕಿಂದ ಈ ಥರ ಬೈಕನ್ನು ಸ್ಟೈಲಾಗಿದೇನೋ ಪಾಪ ಕಷ್ಟಪಟ್ಟು ಬೈಕ್ನೆಲ್ಲ ತೊಗೊಂಡಿರ್ತಾರೆ. ಅದ್ರದ್ದೆಲ್ಲ ಲೋನು ಇನ್ನೂ ಕ್ಲಿಯರ್ ಆಗಿರಲ್ಲ. ಆದರೆ ಅದೆಲ್ಲ ಮೈಂಡಲ್ಲಿರುವಾಗ ಈ ಥರ ಸ್ಪೀಡಾಗಿ ಹೋಗೋದು, ಹಾಗೆ ಗುಂಗೆ ಹೋದಂಗೆ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಯಾರಿಗೂ ಹಾಗೆ ಬೈಕ್ ಉದ್ರು ಬೀಳೋದಿಲ್ಲ ಬಿಡಿ. ಕಷ್ಟಪಟ್ರೇ ದುಡ್ಡಿದ್ರೆ ಮಾತ್ರ ಬೈಕ್ ಎಂಥದೇ ಆಗಲಿ ತೊಗೋಬೋದಲ್ವಾ? ಅದೇನೋ ರೋಡಲ್ಲಿ ಹಿಂಗೇನೋ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಕ್ರಾಸ್ ಮಾಡಿ ತಿರುಗಿಸ್ತಾರೆ. ಅದೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದ್ರದ್ದು ಬಗ್ಗೆ. ಆ ಥರ ಎಲ್ಲ ಮಾಡೋದು ಅವೆಲ್ಲ ಏನಿರುತ್ತೆ? ಯಾರನ್ನು ನೀವು ಮೆಚ್ಚಿಸ್ಬೇಕು? ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ಯಾರಿಗೂ ಇಲ್ಲ. ಫಸ್ಟು ನಾವು ಚೆನ್ನಾಗಿರ್ಬೇಕು. ಆದಷ್ಟು ನಾವು ಜಾಗ್ರತೆಯಿಂದ ಗಾಡಿನ ಓಡಿಸ್ಬೇಕು. ದಯವಿಟ್ಟು ನೀವು ಹೇಗೆ ಓಡಿಸ್ತಿರಲ್ಲ, ಮುಂದ್ಗಡೆ ಇರೋರು ಅದೇ ಥರ ಬರ್ತಾರಲ್ವಾ? ಈಗ ಅವ್ರು ಸ್ಪೀಡಾಗಿ ಬಂದ್ರೂ ನೀವು ನಿಧಾನ ಹೋಗ್ತಾ ಇದ್ರೆ ನೀವು ಸ್ಪೀಡಾಗಿ ಬರೋದು, ಅವರು ಸ್ಪೀಡಾಗಿ ಬರೋದು, ಅಲ್ಲಿ ಏನಾಗುತ್ತೆ ಹೇಳಿ? ಏನೋ ಒಂದು ಆಗುತ್ತೆ ಅಪಘಾತ. ಅದಕ್ಕೆ ಬೇರೆಯವ್ರು ಹೇಗಾರು ಇರಲಿ, ನಾವು ಫಸ್ಟು ಸರಿ ಇರಬೇಕು. ನೋಡಿ, ಸ್ಕೂಲಲ್ಲಿ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಆದಷ್ಟು ನಿಧಾನವಾಗಿ ಹೋಗಬೇಕು. ಏನಾದರೂ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನನಗೇನು ಹೇಳಬೇಕು ಅನ್ನಿಸ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ. ನೋಡಿ, ತ್ಯಾಗರ್ತಿ ಬಂತು. ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ದೆ. ಇದು ನಮ್ಮ ಆಂಟಿ ಮನೆ. ನಮಗಿಂತ ಮುಂಚೆ ನಮ್ಮ ಆಂಟಿನೇ ಬಂದುಬಿಟ್ಟಿದ್ದಾಳೆ. ನೋಡೋಣ ವಿದ್ಯಾ ಮತ್ತು ಅವ್ರ ಮಗಳು ಏನು ಮಾಡ್ತಾ ಇದ್ದಾರೆ ಅಂತ ಇಬ್ಬರೂ ನೋಡೋಣ. ನೋಡಿ, ಇದು ಯಾವ ರೂಮಲ್ಲಿದ್ದಾಳೆ? ಇಲ್ಲೂ ಇಲ್ಲ. ಈ ರೂಮಲ್ಲಿದ್ದಾಳೆ ಮೋಸ್ಟ್ಲಿ. ನೋಡೋಣ ಏನು ಮಾಡ್ತಾ ಇದ್ದಾಳೆ ವಿದ್ಯಾ. ಎಲ್ಲಿದ್ದಾಳೆ ವಿದ್ಯಾ? ಕೂಡಾಕ್ಬಿಟ್ಟಿದ್ದಾರೆ ನಮ್ಮ ವಿದ್ಯಾನ. ಪಾಪು ಏನು ಮಾಡ್ತಾ ಇದ್ದಾಳೆ ನೋಡೋಣ. ಪಾಪು ಸ್ಲೀಪಿಂಗು. ವಿದ್ಯಾ